ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಕಾಳನ್ನ ಹಾಗೆ ಹೆಸರು ಬೇಳೆನ ಬಳಸ್ಕೊಂಡು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಇಡ್ಲಿ ರೆಸಿಪಿನ 2 ವಿಧದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಾಫ್ಟಾಗಿರುತ್ತೆ, ಹಾಗೆ ಇನ್ಸ್ಟೆಂಟಾಗಿ ಅಂದರೆ ರುಬ್ಬಿದ ತಕ್ಷಣವೇ ಯಾವುದೇ ರೀತಿಯ ಫರ್ಮೆಂಟೇಷನ್ ಇಲ್ಲದೆ ಈ ಒಂದು ಇಡ್ಲಿ ರೆಸಿಪಿನ ಮಾಡ್ಕೊಳ್ಬೋದು. ಮಾಡೋ ವಿಧಾನ ಕೂಡ ತುಂಬಾ ಸರಳವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ಬಳಸ್ಕೊಂಡು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಮೊದಲೇ ಹೆಸರು ಬೇಳೆಗಳನ್ನು ಆಲ್ರೆಡಿ ನೆನೆಸ್ಲಿಕ್ಕೆ ಹಾಕಿದ್ದೆ. ಒಂದು ಕಪ್ಪಿನ ಅಳತೆಯಲ್ಲಿ ಅಂದರೆ ಈ ಒಂದು ಕಪ್ಪಿಂದ 1 ಕಪ್ ಆಗುವಷ್ಟು ಹೆಸರು ಬೇಳೆ ಅಥವಾ ಮೂಂಗ್ ದಾಲನ್ನು 1 ಗಂಟೆ ಅಷ್ಟೇ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ 2 ಗಂಟೆ ನೆನೆಸಿ, ಟೈಮ್ ಇಲ್ಲ ಅಂತಂದರೆ 1 ಗಂಟೆ ಸಾಕು. 1 ಗಂಟೆ ಟೈಮ್ ಇಲ್ಲ ಅಂದರೂ ಕೂಡ ಅರ್ಧ ಗಂಟೆಯಲ್ಲೇ ನೆನೆಸ್ಕೊಳ್ಬೋದು. ಯಾಕಂದರೆ ಹೆಸರು ಬೇಳೆ ಬೇಗ ನೆನ್ಕೊಳ್ಳುತ್ತೆ, ಹಾಗಾಗಿ ಟೈಮಿನ ಅವಶ್ಯಕತೆ ಇರೋದಿಲ್ಲ. ಒಂದು ಅರ್ಧ ಗಂಟೆ ಆದರೂ ಈ ರೀತಿ ನೆನೆಸಿಟ್ಕೊಳ್ಳಿ. ಹಾಗೆ ಮೇಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇವಾಗ ಇದರಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನು ಇದೇ ನೀರನ್ನ ಬಳಸ್ಕೊಂಡು ರುಬ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಇಡ್ಲಿ ಸಾಫ್ಟ್ ಆಗುತ್ತೆ, ಹಾಗಾಗಿ ಆ ನೀರನ್ನು ಅಂದರೆ ನೆನೆಸಿರ್ತಕ್ಕಂಥ ನೀರನ್ನು ನಾವು ತೆಗಿಬಾರ್ದು. ಒಂದು 2-3 ಸರಿ ಬೇಳೆನ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಮುಳುಗುವಷ್ಟು ನೀರು ಹಾಕಿ ನೆನೆಸಿಟ್ಕೊಂಡಿರಬೇಕು. ಇವಾಗ ನೋಡಿ, ಅದೇ ನೀರು ಹಾಕಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈ ಒಂದು ಹೆಸರು ಬೇಳೆನ ರುಬ್ಬುವಾಗ ಒಂದು ಸ್ವಲ್ಪ ನಾವು ಈ ಬೇಳೆನ ಈ ಉದ್ದಿನ ಬೇಳೆ ರುಬ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಅಂದರೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕು. ಅಂದರೆ ರವೆ ಆಗಿ ರುಬ್ಬೋದಕ್ಕಿಂತ ನೈಸಾಗಿ ರುಬ್ಕೊಳ್ಬೇಕು. ಹಾಗಾಗಿ ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನು ಒಂದು ಬೇರೆ ಪಾತ್ರೆಗೆ ತಗೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರು ಸೇರಿಸ್ಕೊಂಡಿದ್ದೀನಿ. ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ಯಾವ ಕಪ್ಪಿಂದ ನಾನು ಹೆಸರು ಬೇಳೆನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಹುಳಿ ಮೊಸರೇ ಬೇಕು ಅಂತೇನಿಲ್ಲ, ನಾರ್ಮಲ್ ಮೊಸರಾದರೂ ಸಾಕಾಗುತ್ತೆ. ಇವಾಗ ಮತ್ತೆ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಇಡ್ಲಿ ಬ್ಯಾಟರ್ ಬಂದರೆ ಸಾಕು, ಜಾಸ್ತಿ ನೀರು ಕೂಡ ಹಿಡಿಯೋದಿಲ್ಲ. ರುಬ್ಬುವಾಗ ಕೂಡ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿರೋದ್ರಿಂದ ನೀರನ್ನ ಸ್ವಲ್ಪ ನೋಡ್ಕೊಂಡೇ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ನೀರು ಸೇರಿಸಿದ ಆದಮೇಲೆ ಒಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದು ನಿಮಗೆ ತಿಳಿ ಅನ್ನಿಸ್ಬೋದು. ನಾವು ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಟ್ಟಾಗ ಉಬ್ಕೊಳ್ಳುತ್ತೆ, ಅಂದರೆ ರವೆ ಕರೆಕ್ಟಾಗಿ ಉಬ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಬಂದು ಆಪ್ಷನಲ್, ಕಲರ್ ಇನ್ನೊಂದು ಸ್ವಲ್ಪ ಗಾಢವಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಅಥವಾ ಟೈಮ್ ಇತ್ತು ಅಂತಂದರೆ ಒಂದು 15 ನಿಮಿಷ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಿ. 10 ನಿಮಿಷ ಸಾಕಾಗುತ್ತೆ. ನಾನು ಕೂಡ ಇಲ್ಲಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ನೋಡಿ, ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟ್ ಆಗಿದೆ. ಅಂದರೆ ಹಾಕಿರ್ತಕ್ಕಂಥ ರವೆ ಅರಳಿಕೊಂಡು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೊದಲಿನ ರೀತಿಗಿಂತ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನೀವು ರೆಡಿ ಮಾಡುವಾಗ ಒಂದು ಸ್ವಲ್ಪ ತಿಳಿ ಇದ್ದರೆ ಸಾಕು. ಇವಾಗ ನೋಡಿ, ನಾನು 1 ಸ್ಪೂನ್ ಆಗುವಷ್ಟು ಈನೋ ಬಳಸ್ಕೊಳ್ತಿದ್ದೀನಿ. ಕಾರಣ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಇಲ್ಲಿ ಈನೋ ಅವಶ್ಯಕತೆ ಇದೆ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಈನೋ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಈನೋ ಬಳಸೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದೆಲ್ಲ ಹಿಟ್ಟನ್ನು ರೆಡಿ ಮಾಡಿ, ಅಂದರೆ ಹೇಳಿರ್ತಕ್ಕಂಥ ಮೇಜರ್ಮೆಂಟಲ್ಲಿ ಈ ಹೆಸರುಬೇಳೆ ಹಾಗೆ ರವೆ ಮೊಸರನ್ನ ಹಾಕಿ ಹೋಲ್ ನೈಟ್ ನೀವು ಫರ್ಮೆಂಟೇಷನ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಸೂಪರಾಗಿ ಉಬ್ಕೊಂಡು ಬರುತ್ತೆ. ಯಾವುದೇ ರೀತಿಯ ಈನೋ ಆಗಲಿ ಸೋಡಾದಾಗಲಿ ಅವಶ್ಯಕತೆ ಇರೋದಿಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಹಾಕಿದರೆ ಆಯಿತು. ನೋಡಿ, ಎಲ್ಲ ಪ್ಲೇಟಿಗೂ ಅಂದರೆ ಒಂದು 2 ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಪ್ಲೇಟನ್ನು ಒಂದನ್ನೊಂದು ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಕ್ಲೋಸ್ ಮಾಡಿಕೊಂಡು ಒಂದು 8 ನಿಮಿಷ ನಾವು ಅಥವಾ ಒಂದು 9 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ 9 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ. ಇನ್ಸ್ಟೆಂಟಾಗಿ ರುಬ್ಬಿದ ತಕ್ಷಣವೇ ಈ ರೀತಿ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು. ಈನೋ ಬಳಸಿರೋದನ್ನು ಬಿಟ್ಟರೆ ಉಳಿದೆಲ್ಲ ಪದಾರ್ಥಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಒಂದೊಂದು ಪ್ಲೇಟ್ನ ತೆಗೆದು ಒಂದು ನಿಮಿಷ ಆರ್ಲಿಕ್ಕೆ ಬಿಡೋಣ. ಜಾಸ್ತಿನೂ ಬಿಡೋದು ಬೇಡ, ಒಂದೇ 1 ನಿಮಿಷ. ನೋಡಿ, ಇವಾಗ 1 ನಿಮಿಷ ಆಗಿತ್ತು. ಈ ರೀತಿ ನೈಫ್ ಸಹಾಯದಿಂದ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕು, ಇಡ್ಲಿ ಪರ್ಫೆಕ್ಟಾಗೇ ಬರುತ್ತೆ. ಹೋಲ್ ನೈಟ್ ಫಾರ್ಮೆಂಟ್ ಮಾಡಿರ್ತಕ್ಕಂಥ ಇಡ್ಲಿ ರೀತಿಯಲ್ಲೇ ಇರುತ್ತೆ. ಹಾಗೆ ರವೆ ರೀತಿಯಲ್ಲಿ ರುಬ್ಕೊಂಡಿರೋದಿಲ್ಲ, ಸ್ವಲ್ಪ ನೈಸಾಗಿ ರುಬ್ಕೊಂಡಿರೋದ್ರಿಂದ ನಮಗೆ ಈ ಬನ್ನನ್ನು ಓಪನ್ ಮಾಡಿದಾಗ ಬನ್ನು ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಸ್ಪಾಂಜಿ ಆಗಿರ್ತಕ್ಕಂಥ ಇಡ್ಲಿ ರೆಡಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ.
ನಾನಿಲ್ಲಿ ಒಂದು ಟೊಮೆಟೊ ಚಟ್ನಿ ಜೊತೆಗೆ ಈ ಇಡ್ಲಿನ ಸರ್ವ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಎರಡೂ ಬೇಡ ಅಂದರೆ ಚಟ್ನಿಗಳೇ ಬಳಸೋದು ಬೇಡ ಅಂತಂದರೆ ಇದೇ ಒಂದು ಹಿಟ್ಟಲ್ಲಿ ತರಕಾರಿಗಳು ವೆಜಿಟೇಬಲ್ ಕೂಡ ಹಾಕಿ ಮಾಡ್ಕೊಳ್ಬೋದು. ನೋಡಿ, ಒಳಗಡೆಯಿಂದ ಈ ಮಿನಿ ಬನ್ ರೀತಿಯಲ್ಲಿ ಅಂದರೆ ಒಂದು ಸ್ಪಾಂಜಿ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿದೆ. ಹೆಸರು ಬೇಳೆನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಇಡ್ಲಿ ಅಂತ ಅನಿಸೋದೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ಪ್ರತಿಯೊಂದು ಕೂಡ ಅದೇ ಸ್ಪಾಂಜಿಯಾಗಿ ಉಬ್ಕೊಂಡು ಬಂದಿರುತ್ತೆ ನೋಡಿ. ಎಷ್ಟು ಪರ್ಫೆಕ್ಟ್ ಆಗಿದೆ, ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಹೆಸರುಬೇಳೆ ಇಡ್ಲಿ ರೆಸಿಪಿ. ಇವಾಗ ಹೆಸರು ಬೇಳೆನ ಬಳಸ್ಕೊಂಡು ಮಾಡಿದ ಇಡ್ಲಿ ಆಯಿತು. ಈಗ ಹೆಸರು ಕಾಳುಗಳನ್ನ ಬಳಸ್ಕೊಂಡು ಯಾವ ರೀತಿ ಈ ರೀತಿ ಮತ್ತೆ ಸ್ಪಾಂಜಿಯಾಗಿರ್ತಕ್ಕಂಥ ಇಡ್ಲಿನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮೊದಲೇ ನಾನಿಲ್ಲಿ ಆಲ್ರೆಡಿ ಈ ನೈಟು ಅಂದರೆ ಹಿಂದಿನ ದಿನ ನೈಟು ಈ ಒಂದು ಕಪ್ಪಿಂದ 1 ಕಪ್ ಆಗುವಷ್ಟು ಹೆಸರು ಕಾಳುಗಳನ್ನು ನೆನೆಸಿಟ್ಕೊಂಡಿದ್ದೆ. ನೀವು ಬೇಕು ಅಂದರೆ ನೀವು ನೈಟ್ ಮಾಡೋದಾಯಿತು ಅಂತಂದರೆ ಬೆಳಗ್ಗೆ ನೆನೆಸಿಟ್ಕೊಳ್ಳಿ, ಬೆಳಗ್ಗೆ ಮಾಡೋದಾಯಿತು ಅಂತಂದರೆ ರಾತ್ರಿ ನೆನೆಸಿಟ್ಕೊಳ್ಳಿ. ಯಾಕಂದರೆ ಹೆಸರು ಕಾಳುಗಳು ಹೆಸರು ಬೇಳೆ ರೀತಿಯಲ್ಲಿ ಬೇಗ ನೆನ್ಕೊಳಲ್ಲ. ಹಾಗಾಗಿ 6 ಗಂಟೆ ಆದರೂ ನಾವು ಹೆಸರು ಕಾಳುಗಳನ್ನು ನೆನೆಸ್ಕೊಳ್ಬೇಕು. ಇವಾಗ ನೋಡಿ, ನೆಂದಿರ್ತಕ್ಕಂಥ ಹೆಸರು ಕಾಳುಗಳನ್ನ ನಾನು ರುಬ್ಕೊಳ್ತಿದ್ದೀನಿ. ನೆನೆಸಿರ್ತಕ್ಕಂಥ ಹೆಸರು ಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಲರ್ಗೋಸ್ಕರ ಅದ್ರ ಜೊತೆಗೆ ಹೆಲ್ದಿಯಾಗಿ ಇನ್ನಷ್ಟು ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬಳಸ್ಕೊಳ್ತಿದ್ದೀನಿ. ಒಂದೇ ಒಂದು ಕಟ್ಟಾಗುವಷ್ಟು ಅಥವಾ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೇಕು ಅಂತ ಏನಿಲ್ಲ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು 1 ಇಂಚ್ ಆಗುವಷ್ಟು ನಾನಿಲ್ಲಿ ಹಸಿ ಶುಂಠಿ ಬಳಸ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಸಿರು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು. ಆದರೆ ಮಕ್ಕಳು ತಿನ್ನೋದ್ರಿಂದ ಖಾರ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಸಿರು ಮೆಣಸಿನಕಾಯಿನ ಬಳಸ್ಕೊಂಡಿಲ್ಲ. ಹೆಸರು ಕಾಳು ಜೊತೆಗೆ ಪಾಲಕ್ ಸೊಪ್ಪು ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೇ ಒಂದು ಇಂಚ್ ಆಗುವಷ್ಟು ಹಸಿ ಶುಂಠಿ ಹಾಕಿ ಈ ರೀತಿ ನೈಸಾಗಿನೇ ರುಬ್ಕೊಳ್ಳಿ. ಹೆಸರು ಬೇಳೆ ಇರಲಿ ಅಥವಾ ಹೆಸರು ಕಾಳಿರಲಿ, ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸಿಟ್ಕೊಂಡಿದ್ದೀನಿ. ಇವಾಗ ಯಾವ ಕಪ್ಪನ್ನು ನಾನು ಹೆಸರು ಕಾಳುಗಳನ್ನ ಅಳತೆ ಮಾಡಲಿಕ್ಕೆ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ರವೆ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಅರ್ಧ ಕಪ್ ಕೂಡ ಸೇರಿಸ್ಕೊಳ್ಬೋದು. ಮತ್ತು ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಹುಳಿ ಮೊಸರು ಬೇಕು ಅಂತೇನಿಲ್ಲ, ನಾರ್ಮಲ್ ಯಾವ ಮೊಸರಿದೆ ಅದೇ ಮೊಸರನ್ನ ಸೇರಿಸ್ಕೊಳ್ಬೋದು. ಇವಾಗ ಈ 3 ಪದಾರ್ಥಗಳನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ನಾವು ಹೆಸರು ಕಾಳುಗಳನ್ನು ರುಬ್ಬುವಾಗ ನೈಸಾಗಿ ರುಬ್ಕೊಳ್ಬೇಕು. ಒಂದು ಸ್ವಲ್ಪನೂ ತರಿ ಅನ್ನಿಸ್ಬಾರ್ದು. ಯಾವಾಗ ನಾವು ನೈಸಾಗಿ ರುಬ್ಕೊಳ್ತೀವಿ ಆಗ ನಾವು ಮಾಡ್ತಕ್ಕಂಥ ಇಡ್ಲಿ ಸ್ಪಾಂಜಿ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ನೈಸಾಗಿ ರುಬ್ಕೊಳ್ಳಿ, ಒಂದು ಸ್ವಲ್ಪನೂ ತರಿ ಅನ್ನಿಸ್ಬಾರ್ದು. ನೋಡಿ, ಇಲ್ಲಿ ಇಡ್ಲಿ ಬ್ಯಾಟರ್ನ ನಾನು ಒಂದು ಹೆಸರು ಬೇಳೆ ಇಡ್ಲಿ ಮಾಡುವಾಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ದೆ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಇದ್ದರೆ ಸಾಕು. ನೆನ್ಕೊಂಡಾದ್ಮೇಲೆ ಮತ್ತೆ ನಮಗೆ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಕಲಿಸುವಾಗಲೇ ಒಂದು ಸ್ವಲ್ಪ ತಿಳಿಯಾಗಿ ಕಲಸಿಟ್ಕೊಂಡು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಕೊಳ್ಬೇಕು. ನಾನು ಕೂಡ ಇಲ್ಲಿ 10 ನಿಮಿಷ ರೆಸ್ಟ್ ಮಾಡಿಸಿದ್ದೀನಿ. ಇವಾಗ ನೋಡಿ ಗಟ್ಟಿಯಾಗಿದೆ. ಅಂದರೆ ಕಲಿಸುವಾಗ ಒಂದು ಸ್ವಲ್ಪ ಇದಕ್ಕಿಂತ ತಿಳಿಯಾಗಿರಲಿ. ಕಲಸಿ ನಾವು 10 ನಿಮಿಷ ಇಟ್ಟಾದಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗುತ್ತೆ. ಒಂದು ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿತು ಅಂತಂದರೆ ಮತ್ತೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಳ್ಬೋದು. ಇದು ಕೂಡ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಮತ್ತೆ ನಾನು ಇಲ್ಲಿ ಈನೋ ಬಳಸ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಈನೋ ಬಳಸೋ ಅವಶ್ಯಕತೆ ಇಲ್ಲ ಅಂತಂದರೆ ಮೊದಲೇ ಹೇಳಿದಾಗೆ ನೈಟಲ್ಲಿ ಅಂದರೆ ಬೆಳಗ್ಗೆ ನೀವು ಹೆಸರು ಕಾಳುಗಳನ್ನ ನೆನೆಸಾಕಿ ಈವ್ನಿಂಗ್ ಟೈಮಲ್ಲಿ ನೀವು ರುಬ್ಬಿ ಹೋಲ್ ನೈಟ್ ಫರ್ಮೆಂಟೇಷನ್ ಮಾಡಿ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಈನೋ ಇಷ್ಟ ಇಲ್ಲ ಅಂತಂದರೆ ಈನೋ ಸೇರೋದಾಯಿತು ಅಂತಂದರೆ ಏನಾದರೂ ಇನ್ಸ್ಟೆಂಟ್ ಮಾಡ್ಕೊಳ್ತಿದ್ರಿ ಅಂತಂದರೆ ಈ ಒಂದು ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆನ ಅಥವಾ ಆಯಿಲ್ನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಹಾಕಿದರೆ ಆಯಿತು. ನಾನಿಲ್ಲಿ 2 ಪ್ಲೇಟಿಗೂ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಹಿಟ್ಟನ್ನು ಹಾಕಿ ಇಟ್ಟಿರ್ತಕ್ಕಂಥ ಪ್ಲೇಟ್ಸ್ನ ಜೋಡಿಸ್ಕೊಳ್ತಿದ್ದೀನಿ. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಡ ಒಂದು 9 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 9 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೀತಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ಇಡ್ಲಿ ಪರ್ಫೆಕ್ಟಾಗಿ ಒಳಗಡೆಯಿಂದ ಉಬ್ಕೊಂಡು ಬರುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬಾರ್ದು. ಇವಾಗ ನೋಡಿ 9 ನಿಮಿಷ ಆಗಿದ್ದು, ತೆಗೆದು ತೋರಿಸ್ತಿದ್ದೀನಿ. ಈನು ಬಳಸಿರೋದ್ರಿಂದ ಈ ರೀತಿ ಉಬ್ಕೊಂಡು ಬರ್ತಿದೆ ಅಂತ ನಿಮಗೆ ಡೌಟ್ ಬೇಡ. ನೈಟ್ ಫರ್ಮೆಂಟೇಷನ್ ಮಾಡಿ ಅಂದರೆ ಹಿಟ್ಟನ್ನು ಒದಗಿಸಿ ನಾವು ಈ ರೀತಿ ಮಾಡಿದಾಗೂ ಕೂಡ ಇದೇ ರೀತಿಯಲ್ಲಿ ಉಬ್ಕೊಂಡು ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿರುತ್ತೆ.
ಇಡ್ಲಿ ಪಾತ್ರೆಯಿಂದ ಪ್ಲೇಟ್ನ ಕೆಳಗಡೆ ಇಳಿಸ್ಕೊಂಡು 1 ನಿಮಿಷ ನಾನು ಕೂಡ ಆರ್ಲಿಕ್ಕೆ ಬಿಟ್ಟಿದ್ದೆ. ಪ್ರತಿ ಸಲ ಅಷ್ಟೇ ಇಡ್ಲಿನ ಡೈರೆಕ್ಟಾಗಿ ಅಂದರೆ ಕೆಳಗೆ ಇಳಿಸಿದ ತಕ್ಷಣವೇ ನಾವು ತಗೊಳ್ಬಾರ್ದು. ಈ ರೀತಿ 1 ನಿಮಿಷ ಬಿಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೈಫ್ ಅಥವಾ ಸ್ಪೂನ್ ಸಹಾಯದಿಂದ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ಇಡ್ಲಿ ಎದ್ಕೊಂಡು ಬರುತ್ತೆ. ಬಿಸಿ ಇದ್ದಾಗ ತೆಗೆದಾಗ ಎದ್ಕೊಂಡು ಬರೋದಿಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಈ ಇಡ್ಲಿನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೀವು ಬೇಕು ಒಂದು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ಅಷ್ಟೇ ಸ್ಪಾಂಜಿಯಾಗಿ ಬನ್ ರೀತಿಯಲ್ಲಿ ಈ ಒಂದು ಇಡ್ಲಿ ರೆಡಿಯಾಗಿರುತ್ತೆ. ಐ ಹೋಪ್ ಇವತ್ತಿನ ಈ 2 ರೆಸಿಪಿಗಳು ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.